ಪರ್ವತಗಳ ನಾಡು ನೇಪಾಳದಲ್ಲಿ ಪ್ರಳಯ ಪ್ರವಾಹ ರಣಾರ್ಭಟವನ್ನು ಶುರು ಮಾಡಿದೆ. ರಣಭೀಕರ ಪ್ರವಾಹಕ್ಕೆ 389 ಜನ ದುರ್ಮರಣ ಹೊಂದಿದ್ದಾರೆ. ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಮೃತಪಟ್ಟವರ ಸಂಖ್ಯೆ. ಕೆಸರು ಅವಶೇಷಗಳಡಿ ಸಿಲುಕಿರುವಂತಹ ಮೃತದೇಹಗಳು. 270 ಡೆಡ್ ಬಾಡಿಗಳನ್ನು ರಕ್ಷಣಾ ಸಿಬ್ಬಂದಿ ಹೊರಗಡೆ ತೆಗೆದಿದ್ದಾರೆ. ಆಪರೇಷನ್ ನಡೀತಾನೆ ಇದೆ. ಸಾಕಷ್ಟು ಸವಾಲುಗಳು ಎದುರಾಗ್ತಾನೆ ಇದೆ. ಅಂತೂ ಇಂತೂ ಹರಸಾಹಸವನ್ನು ಪಟ್ಟು ಮೃತದೇಹಗಳನ್ನು ಹೊರಗಡೆ ತೆಗಿತಾ ಇದ್ದಾರೆ. 389 ಆಗಿದೆ. ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿನೇ ಆಗಿರಬಹುದು. ಇನ್ನೂ ಮೃತದೇಹಗಳನ್ನು ಹುಡುಕಾಡೋದೇ ಕಷ್ಟ ಆಗಿಬಿಟ್ಟಿದೆ. ಕೆಸರಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ, ಬಹಳ ಆಳಕ್ಕೆ ಹೋಗಿದ್ದಾವೆ. ಮತ್ತು ಕೆಲವು ಪರ್ವತಗಳ ಇಳಿಜಾಲ ಪ್ರದೇಶಗಳು ಹೋಗ್ಬಿಟ್ಟಿದ್ದಾವೆ, ಕೊಚ್ಕೊಂಡು ಸಿಗ್ತಾನೇ ಇಲ್ಲ. 1600ಕ್ಕಿಂತ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ಕಣ್ಮರೆಯಾದವರಲ್ಲಿ ಭಾರತದಿಂದಲೇ ಒಂದು 300 ಜನ ಹೋಗಿದ್ದಾರೆ. ಅಮೇರಿಕದವರು, ಕೆನಡಾದವರು ಇದ್ದಾರೆ, UK ದವರು ಇದ್ದಾರೆ, ನೆದರ್ಲ್ಯಾಂಡ್ಸು, ಎಲ್ಲ ಪ್ರವಾಸಕ್ಕೆ ಅಂತ ಬಂದಂಥವ್ರು. ಕೈಲಾಸ ಪರ್ವತಕ್ಕೆ ಯಾತ್ರೆಗೆ ಹೋದಂಥವ್ರು ಭಾಳ ಜನ ಇದ್ದಾರೆ. ಭಾರತೀಯರು ಮಾನಸ ಸರೋವರ ನೋಡ್ಲಿಕ್ಕೆ ಹೋದಂಥವ್ರು ಲಾಕ್ ಆಗಿಬಿಟ್ಟಿದ್ದಾರೆ. ಮತ್ತು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಹಿಮನದಿ ಸ್ಫೋಟ ಆಗಿರೋದ್ರಿಂದಾಗಿ ಈ ಅವಘಡ ಆಗಿದೆ. ಟಿಬೇಟ್ನಿಂದ ಹರಿಯುವಂತಹ ಕೋಸಿ ನದಿ ಅಲ್ವಾ, ಅದರ ರಣಾರ್ಭಟ ಸದ್ಯಕ್ಕಂತೂ ಸ್ವಲ್ಪ ಶಾಂತ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಯಾವಾಗ ಅಬ್ಬರಿಸ್ಕೊಂಡು ಬರುತ್ತೋ ಅನ್ನುವಂಥ ಆತಂಕದಲ್ಲಿ ಜನ ಈಗ ಕಾಲ ಕಳೀತಾ ಇದ್ದಾರೆ. ನೇಪಾಳ ಪುಟ್ಟ ರಾಷ್ಟ್ರ ರೀ. 50,000 ಜನಸಂಖ್ಯೆ. ಸಗುವ ಅನ್ನುವಂಥ ಒಂದು ಜಿಲ್ಲೆ ಇದೆ ಅಲ್ವಾ, ಅಲ್ಲಿದೆ. ಈಗೇನು ಘಟನೆ ಆಗಿದೆ ಅಲ್ಲಿ 50,000 ಜನಸಂಖ್ಯೆ ಇದೆ. ಬಹುತೇಕವಾಗಿ ಕಟ್ಟಡಗಳು ಧ್ವಂಸ ಆಗಿದ್ದಾವೆ. ಹಳ್ಳಿಗಳು ಮಾಯ ಆಗಿದೆ. ರಸ್ತೆಗಳು, ಹೆದ್ದಾರಿಗಳು, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಸುಮಾರು 80ಕ್ಕಿಂತ ಹೆಚ್ಚು ಸೇತುವೆಗಳು ಆ ನೀರಿನ ಮತ್ತು ಕೆಸರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾವೆ. ನಮ್ಮ ಭಾರತೀಯರು ಕೂಡ ಅಲ್ಲಿ ಲಾಕ್ ಆಗಿದ್ದಾರೆ. ಕನ್ನಡಿಗರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕರೆತರುವಂತಹ ಪ್ರಯತ್ನಗಳು ಕೂಡ ಈಗ ಆರಂಭ ಆಗಿದೆ. ಬಟ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. 300 ಜನ ನಮ್ಮ ಭಾರತೀಯರು ಸಿಕ್ಕಾಕೊಂಡಿರುವುದಲ್ಲಿ ಸಂಬಂಧಿಕರು ಅಂಗಲಾಸ್ತಾ ಇದ್ದಾರೆ. ಅವ್ರನ್ನ ಕರೆ ತರಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬಂದರೂ ಕೂಡ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗುತ್ತಾನೆ ಇದೆ. ನೋಡಿ, 1500ಕ್ಕಿಂತ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕಿಕೊಳ್ಳಿ ಅವರ ಪರಿಸ್ಥಿತಿ ಏನಾಗಿರಬಾರ್ದು ಅಂಥೇಳಿ. ನದಿ ಹೆಂಗಾಗಿದೆ ಅಂತ ಹೇಳಿದ್ರೆ ಈಗ ಕೆಸರನ್ನ ತುಂಬ್ಕೊಂಡ್ಬಿಟ್ಟಿದೆ. ಅವಶೇಷಗಳು ಮಾತ್ರ ಸಿಕ್ಕಾಕ್ಕೊಂಡಿದೆ ಈಗ.